ಬಗೆಹರಿಸಬೇಕು ಅಂದರೆ ನಾವು ಅವ್ರಿಗೆ ಹೇಳಿದ್ದೇವೆ, ಬಾಬಾ ಬುಡನ್ ದರ್ಗಾ ಮತ್ತು ದತ್ತಪೀಠ ಎರಡು ಬೇರೆ ಬೇರೆ. ಆ್ಯಸ್ ಪರ್ ದ ರೆವಿನ್ಯೂ ರೆಕಾರ್ಡ್ಸ್, ಸರ್ಕಾರಿ ದಾಖಲೆ ಪ್ರಕಾರ, ಕಂದಾಯ ದಾಖಲೆ ಪ್ರಕಾರ, ಮುಜರಾಯಿ ದಾಖಲೆ ಪ್ರಕಾರ ಬಾಬಾ ಬುಡನ್ ದರ್ಗಾ ಚಿಕ್ಕಮಗಳೂರು ತಾಲೂಕು ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 5. ಈಗ ನೀವು ಪಹಣಿ ದಾಖಲೆ ಕೊಡಿ ಅಂತ ಕೇಳಿದ್ರೂ ಬಾಬಾ ಬುಡನ್ ದರ್ಗಾ ಅಂತಲೇ ಬರುತ್ತೆ. ದತ್ತಾತ್ರೇಯ ಪೀಠ, ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ 195ರಲ್ಲಿ ದತ್ತಾತ್ರೇಯ ಪೀಠ ಇದೆ ಅಂತ ನೀವು ಪಾಣಿ ಕೇಳಿದ್ರು ಅದೇ ಬರುತ್ತೆ. ಹಾಗಾಗಿ ಎರಡೂ ಬೇರೆ ಬೇರೆ. ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ 1861 ಎಕರೆ 31 ಗುಂಟೆ ಜಮೀನಿತ್ತು. 1861 ಎಕರೆ 31 ಗುಂಟೆ ಜಮೀನಿತ್ತು ಟೆನೆಂಟ್ ಆ್ಯಕ್ಟ್ ಬರೋಕ್ಕೆ ಮುಂಚೆ. ಅದನ್ನು ಕೂಡ ನಾವಲ್ಲಿ ಹೇಳಿದ್ದೀವಿ, ಪರಿಶೀಲನೆ ಮಾಡಿ. ಮಧ್ಯಂತರ ತಸ್ತೀಕು ಬಿಡುಗಡೆ ಆಗಿರೋದು ಕೂಡ ದತ್ತಾತ್ರೇಯ ದೇವರ ಹೆಸರಿನಲ್ಲಿ 1,24,000 ರೂಪಾಯಿ ಮಧ್ಯಂತರ ತಸ್ತೀಕ್ ವಾರ್ಷಿಕ ತಸ್ತೀಕ್ ಬಿಡುಗಡೆ ಆಗಿರೋದು ದತ್ತಾತ್ರೇಯ ದೇವರ ಹೆಸರಿನಲ್ಲಿ. ಬಾಬಾ ಬುಡನ್ ದರ್ಗಾ ಹೆಸರಿನಲ್ಲಿ 111 ಎಕರೆ ಇದ್ದಿದ್ದು. ಅದೇ ಬೇರೆ ಇದೇ ಬೇರೆ. ದತ್ತಾತ್ರೇಯ ಸ್ವಾಮಿ ಬಾಬಾ ಬುಡನ್ ದರ್ಗಾ ಅಂತ ಯಾವತ್ತೂ ಕಂದಾಯ ದಾಖಲೆಗಳಲ್ಲಿಲ್ಲ, ಯಾವತ್ತೂ ಮುಜರಾಯಿ ದಾಖಲೆಗಳಲ್ಲಿಲ್ಲ. ಎರಡೂ ಬೇರೆ ಬೇರೆಯೇ ಇರೋದು. 1964ನಲ್ಲಿ ವಕ್ಫ್ ಬೋರ್ಡ್ನವರು ಸೋಮೋಟೋ ಒಂದು ಗೆಜೆಟ್ ಮಾಡ್ಕೊಳ್ತಾರೆ ಆಸ್ತಿ ಹೊಡೆಯೋ ದೃಷ್ಟಿಯಿಂದ. ಆ ಗೆಜೆಟ್ಟಿನ ಪರಿಣಾಮ ಅವರು ದತ್ತಪೀಠವನ್ನು ಬಂದು ಕ್ಯಾಪ್ಚರ್ ಮಾಡ್ಕೊಂಡು ಪಾದುಕೆಗಳನ್ನು ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ತಹಸೀಲ್ದಾರಿಗೆ ಕೊಡ್ತಾರೆ. ಅದನ್ನು ಪ್ರಶ್ನೆ ಮಾಡಿ ನಾವು ಕೋರ್ಟಿಗೆ ಹೋಗ್ತೀವಿ. ಅದು ಜಿಲ್ಲಾ ನ್ಯಾಯಾಲಯದಲ್ಲಿ ಕೋರ್ಟ್ ನಡೆದು, ಹೈಕೋರ್ಟಲ್ಲಿ ನಡೆದು, ಸುಪ್ರೀಂ ಕೋರ್ಟಲ್ಲಿ ನಡೆದು, ವಕ್ಫ್ ಬೋರ್ಡ್ಗೆ ಹಾಕಿದ ಎಲ್ಲ ಅರ್ಜಿ ವಜಾ ಆಗುತ್ತೆ. ನಾವು ಈಗ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ಆಗ್ತಾ ಇದೆಯಲ್ಲ, ನಮ್ಮ ಹಿರಿಯರು 50 ವರ್ಷದ ಹಿಂದೆಯೇ ಇವ್ರ ವಿರುದ್ಧ ಹೋರಾಟ ಮಾಡಿದ್ದಾರೆ. 1964 ಅಂದರೆ 60 ವರ್ಷದ ಹಿಂದೆಯೇ ಹೋರಾಟ ಮಾಡಿದ್ದಾರೆ. ಹಾಗಾಗಿ ವಕ್ಫ್ ಬೋರ್ಡಿಗೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಶಾಖಾದ್ರಿ ನಾನಿದು ರಿಲಿಜಿಯಸ್ ಹೆಡ್ ಅಂತ ಕ್ಲೈಮ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅವ್ರ ಕಡೆಯವರು ಹಾಕಿದ 19ಕ್ಕೂ ಹೆಚ್ಚು ಮೊಕದ್ದಮೆಗಳು ನ್ಯಾಯಾಲಯದಲ್ಲಿ ವಜಾ ಆಗಿದ್ದಾವೆ. ಹಿಂದೂಗಳ ವಾದವನ್ನು ನ್ಯಾಯಾಲಯ ಎತ್ತಿ ಹಿಡಿದು ಹಿಂದೂ ಅರ್ಚಕರ ನೇಮಕವನ್ನು ಮಾಡಿ ಈ ಪೂಜಾ ಪದ್ಧತಿ ಅತ್ಯಂತ ಸಾಂಗವಾಗಿ ನಡೀತಾ ಇದೆ. ಅರ್ಧ ನ್ಯಾಯ ನಮಗೆ ಸಿಕ್ಕಿದೆ. ಪೂರ್ಣ ನ್ಯಾಯ ಸಿಗೋದೇನು ಅಂದರೆ, ಅಕ್ರಮವಾಗಿ ಕಬಳಿಸಿರುವ ದತ್ತಾತ್ರೇಯ ದೇವರ ಆಸ್ತಿಯನ್ನು ಮತ್ತೆ ದತ್ತಾತ್ರೇಯ ದೇವರ ಹೆಸರಿಗೆ ರೆಸ್ಟೋರ್ ಮಾಡಬೇಕು. ಮತ್ತು ಬಾಬಾ ಬುಡನ್ ದರ್ಗಾ ಅದು ಬೇರೆ ಕಡೆನೇ ಇದೆ, ಈಗಲೂ ಇದೆ, ಎಕ್ಸಿಸ್ಟಿಂಗ್ ಸ್ಟಿಲ್ ನೌ ದರ್ಗಾ ಈಸ್ ದೇರ್. ಅದನ್ನು ದರ್ಗಾವನ್ನು ಅಲ್ಲಿಗೆ ಸೂಫಿ ಪಂಥದ ಪ್ರಕಾರ ಪೂಜಾ ಪದ್ಧತಿನ ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಇದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಆಗ ಮಾತ್ರ ಶಾಶ್ವತವಾಗಿ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ. ದಾಖಲೆಗಳನ್ನು ನೋಡಿ, ನಮ್ಮ ಹೇಳಿಕೆಗಳನ್ನು ಆಧರಿಸಿ ನೀವು ನಿರ್ಣಯ ತಗೊಳ್ಳಿ ಅಂತ ಹೇಳಲ್ಲ. ಯು ಹ್ಯಾವ್ ಟು ಸ್ಟಡಿ ಆ್ಯಸ್ ಪರ್ ದ ರೆಕಾರ್ಡ್ಸ್, ಯುವರ್ ಓನ್ ರೆಕಾರ್ಡ್ಸ್, ಗೌರ್ಮೆಂಟ್ ರೆಕಾರ್ಡ್ಸು. ಅದ್ರ ಮೇಲೆ ನೀವು ನಿರ್ಣಯ ಮಾಡಿ ಅಂತ ನಾವು ಹೇಳಿದ್ದೀವಿ. ಅಲ್ಲ, ವಕ್ಫ್ ಆಸ್ತಿ 1964ನಲ್ಲಿ ಗೆಜೆಟ್ ನೋಟಿಫಿಕೇಷನ್ ಮಾಡ್ಕೊಂಡಿದ್ರು. ಅದನ್ನು ಚಾಲೆಂಜ್ ಮಾಡಿದ್ರಿಂದಾಗಿ ಸುಪ್ರೀಂ ಕೋರ್ಟಲ್ಲೇ ಅವ್ರ ಕೇಸ್ ವಜಾ ಆಗಿದೆ. 1970 OS 25/1978 ಅದು ಕೇಸ್ ನಂಬರು. 1980ನಲ್ಲಿ ಡಿಸ್ಟಿಕ್ ಕೋರ್ಟ್ ಜಡ್ಜ್ಮೆಂಟ್ ಬಂತು. 1985ನಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಬಂತು. 1991ನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು. ಎಗೇನೆಸ್ಟ್ ವಕ್ಫ್ ಬೋರ್ಡ್ ಜಡ್ಜ್ಮೆಂಟ್ ಬಂತು. ವಕ್ಫ್ ಬೋರ್ಡಿಗೆ ಸೇರಿಸಿದ್ದನ್ನು ತೆಗೆದು ವಾಪಸ್ ಮುಜರಾಯಿ ಇಲಾಖೆಗೆ ಸೇರಿಸ್ತು. ಇಷ್ಟೆಲ್ಲವನ್ನು ನ್ಯಾಯಾಲಯದ ಹೋರಾಟದಲ್ಲಿ ಪಡೆದಿದ್ದೀವಿ. ಅಷ್ಟಾದ ಮೇಲೂ ಸರ್ಕಾರ ನಮಗೆ ನ್ಯಾಯ ಕೊಡದೇ ಇದ್ದಾಗ ಜನಸಂಘರ್ಷವನ್ನು ಪ್ರಾರಂಭಿಸಿ ಜನಾಂದೋಲನವನ್ನು ರೂಪಿಸಿದ್ದೇವೆ. ವಕೀಲರು ಅದನ್ನು ನೋಡ್ಕೊಳ್ತಾ ಇದ್ದಾರೆ ಕೋರ್ಟಿಗೆ ಸಂಬಂಧಪಟ್ಟಂತೆ. ನನಗೆ CIDಯಿಂದ ನನ್ನ ಮೇಲೆ ದೂರು ಸಲ್ಲಿಕೆಯಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬನ್ನಿ ಅಂತ ಇದುವರೆಗೂ ನೋಟಿಸ್ ನನಗೆ ಬಂದಿಲ್ಲ. ನಾವು ಕೊಟ್ಟ ದೂರಿಗೆ ಸಂಬಂಧಪಟ್ಟಂತೆ ಅಂದರೆ ನಮ್ಮ DS ಅರುಣ್ ಅವರು, ವಿಧಾನ ಪರಿಷತ್ ಸದಸ್ಯರು, ಪ್ರೊಫೆಸರ್ ಸಂಕನೂರವರು, ಕಿಶೋರ್ ಕುಮಾರ್ ಅವರು ಸಭಾಪತಿಗಳಿಗೆ ಒಂದು ದೂರು ಸಲ್ಲಿಸಿದರು. ಸಭಾಪತಿಗಳು ಇದನ್ನು ತನಿಖೆ ನಡೆಸಿ ಕ್ರಮ ತಗೊಳ್ಳಿ ಅಂತ ಪೊಲೀಸ್ ಇಲಾಖೆಗೆ ಸೂಚಿಸಿದರು. ಅದರ ಮೇಲೆ ಒಂದು FIR ದಾಖಲೆ ಆಗಿತ್ತು ಅಪರಿಚಿತರ ಮೇಲೆ ಅಂತ. ಅವರು ಯಾರೂ ಅಪರಿಚಿತರಾಗಿರಲಿಲ್ಲ. ಪೊಲೀಸು ಕೆಲವ್ರನ್ನ ಕಸ್ಟಡಿಗೆ ತೊಗೊಂಡಿದ್ರು 19ನೇ ತಾರೀಕು.
ಬಿಟ್ಟು ಕಳಿಸೋದಕ್ಕೆ ಬಿಟ್ಟು ಕಳಿಸಿದ್ದು ಯಾಕೆ, ಬಿಟ್ಟು ಕಳಿಸುವಂತೆ ಒತ್ತಡ ಹೇರಿದವ್ರು ಯಾರು, ಇದು ತನಿಖೆ ಆಗಬೇಕು. ಅದ್ರ ಮೇಲೆ ಒಂದು ನೋಟಿಸ್ ಬಂದಿತ್ತು. ನಾನು ವಿಚಾರಣೆಗೆ ಹಾಜರಾಗಿ ನಾನು ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀನಿ. ಅಲ್ಲಿ ಆ ವಿಚಾರಣೆ ಆದ ನಂತರ ಅಲ್ಲಿಯ ತನಿಖಾಧಿಕಾರಿ ಸರ್ ನಿಮ್ಮ ಮೇಲೂ ಒಂದು ದೂರು ಬಂದಿದೆ ಅಂತ ಹೇಳಿದರು. ನಾನು ಹೇಳಿದೆ ನನಗೆ ಫಸ್ಟ್ ನೋಟಿಸ್ ಕೊಡಿ, ಎರಡನೇದು ಜುಡಿಶಿಕ್ಷನ್ನು ಎಸ್ಟಾಬ್ಲಿಷ್ ಮಾಡಿ, ನಿಮಗೆ ಅಲ್ಲಿ ತನಿಖೆ ನಡೆಸುವ ಅಧಿಕಾರ ಇದೆಯೋ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿ, ದೆನ್ ಐ ವಿಲ್ ಕಮ್ ಟು ಅಟೆಂಡ್ ಯುವರ್ ಎನ್ಕ್ವೈರಿ ಅಂತ ನಾನು ಹೇಳಿದ್ದೀನಿ ಅವರಿಗೆ. ಅವರು ನನಗೆ ಇದುವರೆಗೂ ನೋಟಿಸ್ನ ಕೊಟ್ಟಿಲ್ಲ. ಕೋರ್ಟಿಗೆ ಹೋಗಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ನಮ್ಮ ಲಾಯರು ಕೋರ್ಟ್ನಲ್ಲಿ ಆ ಕೋರ್ಟಿಗೆ ಸಂಬಂಧಪಟ್ಟಂತೆ ಅದನ್ನು ನಮ್ಮ ವಕೀಲರು ಅದನ್ನು ಗಮನಿಸ್ತಾ ಇದ್ದಾರೆ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಆ ನ್ಯಾಯಾಲಯ ತೀರ್ಪನ್ನು ಒಬ್ಬ ನಾಗರಿಕನಾಗಿ ನಾನು ಪಾಲಿಸ್ತೀನಿ. ಹಾಗೆ ಸಂವಿಧಾನ ಶಾಸಕಾಂಗಕ್ಕೆ, ನ್ಯಾಯಾಂಗಕ್ಕೆ, ಕಾರ್ಯಾಂಗಕ್ಕೆ ಅಪರಿಮಿತ ಅಧಿಕಾರವನ್ನು ಮತ್ತು ನಿಯಂತ್ರಣವನ್ನು ಹೇರಿದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನೇ ನಡೆದರೂ ಅಲ್ಲಿ ಪರಮಾಧಿಕಾರ ಅಲ್ಲಿಯ ಸಭಾಧ್ಯಕ್ಷರಿಗೆ ಕೊಟ್ಟಿರೋ, ಸಭಾಪತಿಗಳಿಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅದು ಸಂವಿಧಾನ ವಿರುದ್ಧವಾಗಿ ಯಾವುದೇ ಇನ್ನೊಂದು ಅಂಗ ಹಸ್ತಕ್ಷೇಪ ಮಾಡಿದ್ರೆ ಅದು ಎಗೇನೆಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಹಾಗಾಗಿ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಏನು ಬೇಕು ಅದನ್ನೂ ನಾವು ಮಾಡ್ತೀವಿ. ವ್ಯಕ್ತಿಗತವಾಗಿ ಒಬ್ಬ ನಾಗರಿಕನಾಗಿ ಏನು ಸಹಕಾರ ಕೊಡಬೇಕು ಆ ಸಹಕಾರನೂ ಕೊಡ್ತೀವಿ. ಸಂವಿಧಾನ ರಕ್ಷಣೆ ಮಾಡ್ಕೊಳ್ಳೋಕೆ ಏನು ಹೋರಾಟ ಮಾಡಬೇಕು ಆ ಹೋರಾಟನೂ ಮಾಡ್ತೀವಿ. ನೋಡಿ, ಅಂತೆ ಕಂತೆಗಳು ಇವೆಲ್ಲ ನೆಗೆಟಿವ್ ನೆರೇಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ನೆಗೆಟಿವ್ ನೆರೇಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ಈ ಥರದ ಷಡ್ಯಂತ್ರವನ್ನು ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. FSL ಆಗಿಲ್ಲ, ತನಿಖೆನೇ ಆಗಿಲ್ಲ, ಸುದ್ದಿ ಪ್ಲಾಂಟ್ ಆಗುತ್ತೆ ಅಂದರೆ ಇದ್ರ ಹಿಂದ್ಗಡೆ ದುರುದ್ದೇಶ ಇದೆ. ಕೆಲವರು ತಮ್ಮ ಮಾನ ಉಳಿಸ್ಕೊಳ್ಳೋಕ್ಕೆ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಈ ಥರದ ಪ್ಲಾಂಟ್ ಮಾಡಿಸೋದ್ರ ಮೂಲಕ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಮತ್ತು ನಾನೊಂದು ಕಂಪ್ಲೇಂಟನ್ನ ಖಾನಾಪುರ ಪೊಲೀಸ್ ಸ್ಟೇಷನಿಗೆ 19ನೇ ತಾರೀಕು ರಾತ್ರಿ ಕೊಟ್ಟಿದ್ದೆ. ಅದರಲ್ಲಿ ಹೆಸರು ಹಾಕಿ ಕೊಟ್ಟಿದ್ದೀನಿ. ನನ್ನ ಮೇಲೆ ಹಲ್ಲೆ ನಡೆಸಿದವ್ರು ಯಾರು, ಹಲ್ಲೆಗೆ ಕುಮ್ಮಕ್ಕು ಕೊಟ್ಟವ್ರು ಯಾರು, ಎಲ್ಲ ಹೆಸರಾಗಿ ಕೊಟ್ಟಿದ್ದೀನಿ. ಇವತ್ತಿನವರೆಗೂ FIR ರಿಜಿಸ್ಟರ್ ಆಗಿಲ್ಲ. FIR ರಿಜಿಸ್ಟರ್ ಆಗಿಲ್ಲ ಅಂದರೆ ಈ ದೇಶದಲ್ಲಿ ಸಂವಿಧಾನ ನನಗೊಂದು ಬೇರೆಯವರಿಗೊಂದು ಸಂವಿಧಾನ ಇಲ್ಲ, ನನಗೊಂದು ಬೇರೆಯವರಿಗೊಂದು ಕಾನೂನಿಲ್ಲ. ನನ್ನ ವಿರುದ್ಧ ಕೊಟ್ಟ ದೂರು ಕ್ಷಣ ಮಾತ್ರದಲ್ಲಿ FIR ಆಗುತ್ತೆ. ನಾನು ಕೊಟ್ಟ ದೂರು FIR ಆಗಲ್ಲ ಅಂದರೆ ಪೊಲೀಸರು ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ. ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ. ಹಾಗಾಗಿ ಇವ್ರು ನಡೆಸುವ ತನಿಖೆ ಪ್ರಾಮಾಣಿಕವಾಗಿರುತ್ತೆ ಅಂತ ಹೇಗೆ ಭಾವಿಸ್ತೀರಿ? ನನ್ನ ಮೇಲೆ ನಾನು ಕೊಟ್ಟ ದೂರನ್ನೇ ಇವರು FIR ರಿಜಿಸ್ಟರ್ ಮಾಡದೇ ಇದ್ದವರು ಇನ್ನು ತನಿಖೆನ ಎಷ್ಟು ಪ್ರಾಮಾಣಿಕವಾಗಿ ನಡೆಸ್ತಾರೆ? ಹಾಗಾಗಿ ತನ್ನ ಮುಖಭಂಗ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿರುವ ಕೆಲವರು ಅಡ್ಡದಾರಿ ಹಿಡಿದಿದ್ದಾರೆ. ನನಗೆ ವಿಶ್ವಾಸ ಇದೆ ಅಂತಿಮ ಜಯ ಅದು ಸತ್ಯಮೇವ ಜಯತೆ, ಅಂತಿಮ ಜಯ ನನ್ನದೇ. ಸರ್ ಈಗ ನಿಮಗೇನಂದರೆ ನಿಮಗೆ ಅಂತೆ ಕಂತೆಗಳು ತನಿಖೆ ಹಂತದಲ್ಲಿ ನಾನು ಈ ವಿಷಯಗಳನ್ನು ವಿವರವಾಗಿ ಹೇಳಕ್ಕೆ ಬರಲ್ಲ. ತನಿಖೆ ಹಂತದಲ್ಲಿ ಈ ತನಿಖೆ ಹಂತದಲ್ಲಿ ಏನಿದೆ ಅದನ್ನು ನಾನು ಏನು ಹೇಳಬೇಕು ಅದನ್ನು ಸಭಾಪತಿಗಳಿಗೆ ಹೇಳಿದ್ದೀನಿ. ಸಭಾಪತಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿಯೇ ರೂಲಿಂಗ್ ಕೊಟ್ಟಿದ್ದಾರೆ. ಆ ರೂಲಿಂಗನ್ನು ಪ್ರಶ್ನಿಸೋದು ಸಂವಿಧಾನವನ್ನು ಪ್ರಶ್ನಿಸಿದಂತೆ. ನಮಗೇನು ಅಂದರೆ ನೀವು ಮೂಲವನ್ನು ನೀವು ಹೇಳಿಲ್ಲ, ಯಾವ ಮೂಲ ಅಂತ. ನೀವು ಮೂಲ ಹೇಳದೇ ಇರೋದ್ರಿಂದ ನಾನು ಊಹೆ ಮೇಲೆ ನಾನು ಮಾತಾಡೋಕ್ಕೆ ಬರಲ್ಲ. ಆದರೆ ರಾಜ್ಯದಲ್ಲಿರುವ ಪೊಲೀಸರು ಒತ್ತಡಕ್ಕೊಳಗಾಗಿದ್ದಾರೆ. ಇಲ್ಲಾಂದರೆ ನೀವು ಅವ್ರನ್ನ ಅಧಿಕಾರಿಗಳನ್ನು ಕೇಳಿ. ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟೆ, ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟೆ, DGP IG ದೂರು ಕೊಟ್ಟೆ. ನಾನು ಕೊಟ್ಟ ಕೇಸನ್ನ ಮಾಡಿಲ್ಲ ಮತ್ತು ನನ್ನ ಮೇಲೆ ಪೊಲೀಸ್ ಅಟ್ರಾಸಿಟಿ ನಡೆದಿದೆ ಅಂಥೇಳಿ. ಇವತ್ತಿನವರೆಗೂ ನಾನು ಕೊಟ್ಟ ದೂರನ್ನ FIR ಮಾಡ್ಕೊಂಡಿಲ್ಲ ಅಂದರೆ ಪೊಲೀಸ್ ಮ್ಯಾನ್ಯುವಲ್ ಏನು ಹೇಳುತ್ತೆ? ನನ್ನ ವಿರುದ್ಧದ ದೂರು ಕ್ಷಣ ಮಾತ್ರದಲ್ಲಿ FIR ಆಗುತ್ತೆ. ನಾನು ಕೊಟ್ಟ ದೂರು FIR ಆಗಲ್ಲ. 20 ವರ್ಷ ಶಾಸಕನಾಗಿ ಕೆಲಸ ಮಾಡಿದವನು, 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದವನು, ಈಗಲೂ ವಿಧಾನ ಪರಿಷತ್ತಿನ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ದೂರಿಗೆ ಈ ಪರಿಸ್ಥಿತಿ ಆದರೆ ಜನಸಾಮಾನ್ಯರಿಗೆ ಇನ್ಯಾವ ಥರದ ಅನ್ಯಾಯ ಆಗ್ಬೋದು? ಜನಸಾಮಾನ್ಯರಿಗೆ ಹೇಗೆ ನ್ಯಾಯ ಕೊಡ್ಬೋದು ಇವರು? ನೀವೇ ಯೋಚನೆ ಮಾಡಿ.